ಶಬ್ದವಾಗಿ ಹಾಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಒಳ್ಳೆಯವನು, ಆತನ ಕೃಪೆಯು, ದೇವರು ಒಳ್ಳೆಯವನು, ಆತನ ಕೃಪೆಯು, ದೇವರು ಒಳ್ಳೆಯವನು, ಆತನ ಕೃಪೆಯು, ಶಾಶ್ವತವಾದಂಥ ಕೃಪೆಯನ್ನು ಹೊಂದಿದಂಥ ದೇವ ಮಕ್ಕಳು ನಾವಾಗಿದ್ದೇವೆ. ಹಾಲೆಲೂಯಾ. ಖಂಡಿತವಾಗಿ ಈ ದಿನದಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ಹುಬ್ಬಳ್ಳಿ ಪ್ರಾಂತ್ಯದಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಇದನ್ನು ಮೀಟಿಂಗನ್ನು ಆರ್ಗನೈಸ್ ಮಾಡಿದಂಥ ಅರುಣ್ ಬ್ರದರ್, ಸುನಿಲ್ ಬ್ರದರ್ ಮತ್ತು ಅವ್ರ ಜೊತೆ ಸೇರಿ ಅನೇಕರು ಸಹಕಾರಿಗಳಾಗಿ ನಿಂತು ಈ ಕೂಟವನ್ನು ಏರ್ಪಡಿಸಿರುವಾಗ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ವಿಶೇಷವಾದಂಥ ದೇವರ ಪ್ರಸನ್ನತೆ ತುಂಬಿರುವಂಥ ಈ ಸಭೆಯ ಸೇವಕ ವರ್ಗದವರಿಗೂ ಎಲ್ಲ ಸಭಾ ಮಂಡಳಿಯವರಿಗೂ ಕರ್ತನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸ್ತೇನೆ. ವಿಶೇಷವಾದಂಥ ರೀತಿಯಲ್ಲಿ ದೇವರು ತಾನೇ ಈ ದಿನದಲ್ಲಿ ಸ್ತ್ರೀಯರಾದ ನಮ್ಮೆಲ್ಲರನ್ನು ಇಲ್ಲಿ ತಂದು ಸೇರಿಸಿ ಈ ಸುಂದರವಾದಂಥ ಆಲಯದಲ್ಲಿ ನಮ್ಮನ್ನು ತಂದು ಸೇರಿಸಿದ್ದಾರೆ. ಹಾಲೆಲೂಯಾ. ಆತನ ಆಲಯದಲ್ಲಿ ಆತನ ಮಹಿಮಾ ಪ್ರಭಾವಗಳು ಇರುತ್ತದೆ. ಹಾಲೆಲೂಯಾ. ಆತನ ಪ್ರಸನ್ನತೆ ಇಳಿದು ಬರುವಂಥ ಸ್ಥಳ ಈ ಸ್ಥಳವಾಗಿದೆ. ಎಷ್ಟು ಜನ ಹೌದು ಅಂತ ಹೇಳ್ತೀರಾ? ಎಷ್ಟು ಜನ ಆತನ ಪ್ರಸನ್ನತೆಗಾಗಿ, ಆ ಅನುಭವಕ್ಕಾಗಿ ಈ ದಿನದಲ್ಲಿ ನಾನು ಇಲ್ಲಿ ಬಂದು ಸೇರ್ತೇನೆ ಎಂಬುದಾಗಿ ನೆನೆಸಿ ಅನೇಕರು ಬಂದಿದ್ದೀರಿ? ಆಮೇನ್. ಒಂದು ಶಬ್ದವಾಗಿ ಜೋರಾಗಿ ಒಂದು ಹಾಲೆಲೂಯಾ ಹೇಳೋಣವಾ? ಹಾಲೆಲೂಯಾ. ದೇವರು ಒಳ್ಳೆಯವನು. ಹಾಲೆಲೂಯಾ. ಈ ಸ್ತ್ರೀಯರ ಕೂಟಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾವು ವಂದಿಸ್ತೇನೆ. ಶುಭ ವಾರ್ತೆಯನ್ನು ಪ್ರಸಿದ್ಧಿಪಡಿಸುವ ಸ್ತ್ರೀ ಸಮೂಹವು ಎಷ್ಟು ದೊಡ್ಡದು ಎಂಬುದಾಗಿ. ಹಲ್ಲೆಲೂಯಾ. ಶುಭ ವಾರ್ತೆಯನ್ನು ಪ್ರಸಿದ್ಧಪಡಿಸುವಂತಹ ಸ್ತ್ರೀ ಸಮೂಹವು ಎಷ್ಟು ದೊಡ್ಡದು. ಇನ್ನು ಅನೇಕ ಚೇರ್ಗಳು ಖಾಲಿಯಾಗಿದೆ ಅಲ್ವಾ? ನಮ್ಮೆಲ್ಲರ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ ಶುಭ ವರ್ತಮಾನವನ್ನು ಸಾರುವಂತಹ ಸ್ತ್ರೀಯರು ಈ ದಿನದಲ್ಲಿ ಎದ್ದೇಳಬೇಕು. ಯಾರಿಗೂ ಆಸೆನೇ ಇಲ್ವಾ? ಕೆಲವರು ಮಾತ್ರ ಚಪ್ಪಾಳೆ ತಡ್ತಾ ಇದ್ದಾರೆ. ಯಾರಿಗ ಆಸೆ ಇದೆ ದೇವರಿಗೋಸ್ಕರವಾಗಿ ನಾನು ಉಪಯೋಗ ಆಗ್ಬೇಕು ಅಂತ, ದೇವರಿಗೋಸ್ಕರವಾಗಿ ಉಪಯೋಗ ಆಗ್ಬೇಕು ಅನ್ನೋರು ಸೈಲೆಂಟ್ ಆಗಿ ಚಪ್ಪಾಳೆ ತಟ್ಟಲ್ಲ, ಶಬ್ದವಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಹಾಗೆ ಯಾರಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪಕ್ಕದವ್ರನ್ನ ನೋಡಿ ಹೇಳೋಣವ, ನನ್ನ ದೇವರ ಹಾಗೆ ಯಾರೂ ಇಲ್ಲ. ಹಲ್ಲೆಲೂಯಾ. ಎಲ್ಲ ಸೀರಿಯಸ್ ಆಗಿರೋದು ನೋಡಿದ್ರೆ ಸಂತೋಷವಾಗಿದ್ದೀರಾ? ಪಕ್ಕದವ್ರು ನೋಡಿ ಹೇಳೋಣ, ನನ್ನ ದೇವರ ಹಾಗೆ ಯಾರಿಲ್ಲ. ಆಮೇಲೆ ಈಗ ನಾವು ಹೇಳೋಣ, ನೀವು ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳೋಣ. ಪಕ್ಕದವ್ರು ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ಸುಂದರವಾಗಿ ನಮ್ಮನ್ನು ರೂಪಿಸಿದಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಶುಭ ವರ್ತಮಾನವನ್ನು ಸಾರುವಂತ ಸ್ತ್ರೀಯರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವರ ಮುಂದೆ ಹೇಳೋಣಪ್ಪ, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ, ನಿನ್ನ ಹಾಗೆ ಯಾರಿಲ್ಲ. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಬಿಟ್ಟುಕೊಟ್ಟವರಾಗಿ ಕಣ್ಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು ನಾವು ಸ್ತೋತ್ರ ಮಾಡುತ್ತಾ 1-2 ಸೆಕೆಂಡ್ಗಳ ಕಾಲ ಅನ್ಯ ಭಾಷೆಯಲ್ಲಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಎಲ್ಲ ದೇವ ಮಕ್ಕಳೆಲ್ಲರೂ, ಮೇಲಿರುವಂಥವ್ರು ಕೆಳಗಿರುವಂಥವ್ರು ಎಲ್ಲರೂ ಕರ್ತನ ಮುಂದೆ ಕಣ್ಗಳನ್ನು ಮುಚ್ಚಿ ಕೈಗಳನ್ನೆತ್ತಿ, ಅಪ್ಪ ಈ ದಿನ ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸ್ಕೊಳ್ಬೇಕು ಸ್ವಾಮಿ. ಈ ದಿನ ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸ್ಕೊಳ್ಬೇಕು ದೇವರೇ. ಒಂದು ನಿನ್ನ ಪ್ರಸನ್ನತೆಯ ಆಳವಾದ ಅನುಭವವಿಲ್ಲದೆ ನಾನು ಈ ಸ್ಥಳವನ್ನು ಬಿಟ್ಟೋಗೋದಿಲ್ಲ ಸ್ವಾಮಿ, ನಾನು ಬಿಟ್ಟೋಗೋದಿಲ್ಲಪ್ಪ. ಒಂದು ವ್ಯತ್ಯಾಸ ನನ್ನ ಜೀವಿತದಲ್ಲಿ ಬೇಕು ಸ್ವಾಮಿ. ಒಂದು ವ್ಯತ್ಯಾಸವಾದಂಥ ಪರಲೋಕದ ಅನುಭವದ ಒಂದು ಸ್ಪರ್ಶ ನನಗೆ ಬೇಕು ಸ್ವಾಮಿ. ದೇವರ ಒಂದು ಸ್ಪರ್ಶ ನಮಗೆ ಬೇಕು ಪ್ರಿಯರೇ. ದೇವರ ಮುಟ್ಟುವಿಕೆ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹನ್ನಳ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟಂತ ದೇವರು, ಎಸ್ತೇರಳ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರು, ಸಾರಳ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರು, ಮರಿಯಳ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರು, ಸತ್ಯವೇದದಲ್ಲಿ ಎಲ್ಲಾ ಸ್ತ್ರೀಯರ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರು ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಚಲಿಸುವವನಾಗಿದ್ದಾನೆ ಪ್ರಿಯರೇ. ನಂಬುವವರಿದ್ರೆ ನಮ್ಮ ಕೈಗಳನ್ನು ಪರಲೋಕದ ಕಡೆಗೆತ್ತಿ ನಮ್ಮ ಮಧ್ಯೆ ಚಲಿಸುವಂತ ದೇವರು ನೀನು ಸ್ವಾಮಿ, ನಮ್ಮ ಮಧ್ಯೆ ಚಲಿಸುವಂತ ದೇವರು ನೀನು ಸ್ವಾಮಿ. ಶಖೇದಾರ ಭಾಷಂದರೋ
ದೇವರ ಪ್ರಸನ್ನತೆಯಲ್ಲಿ ಹೇಳೋಣಪ್ಪ, ನಿನಗೆ ಸ್ತೋತ್ರ ರಾಜ. ಹಾಲೆಲೂಯಾ. ರೆಗಲಬ ಶಂದರೋ ಶಕೆದರಲರ ಮಂದರಲರೋ ರೆಗದನಗಲಬೋ ರೀಗದನಗ ಶಕೆದರಲರ ಮಂದರೋ. ಯೇಸುವೇ ನಿಮಗೆ ಸ್ತೋತ್ರಾಯ, ಯೇಸುವೇ ನಿಮಗೆ ಸ್ತೋತ್ರಾಯ, ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಪಕ್ಕದಲ್ಲಿ ಯಾರಿದ್ದಾರೆ ಎಂಬುದಾಗಿ ನಾವು ನೋಡೋದು ಬೇಡ. ನಮ್ಮ ಈ ದಿನದ ಈ ಒಂದು ಪ್ರಾರ್ಥನೆಯ ಸಮಯ ನನಗೂ ನನ್ನ ದೇವರಿಗೆ ಸೇರಿದ್ದು ಪ್ರಿಯರೇ. ನಾವು ಬಂದ ಹಾಗೆ ಹಿಂದಿರುಗಿ ಹೋಗೋದು ಬೇಡ, ಬರಿಕೈಯಾಗಿ ನಾವು ಹೋಗೋದು ಬೇಡ. ಒಂದು ವ್ಯತ್ಯಾಸದ ಅನುಭವ ನನಗೆ ಬೇಕು ಸ್ವಾಮಿ. ನಿನ್ನ ಸ್ಪರ್ಶದ ಅನುಭವ ನನಗೆ ಬೇಕು ದೇವರೇ. ನಿನ್ನ ಮಾತನಾಡುವಂಥ ಸ್ವರವನ್ನು ಕೇಳುವಂಥ ಅನುಭವ ನನಗೆ ಬೇಕು ಸ್ವಾಮಿ. ಆ ಅನುಭವದಿಂದಲೇ ದೇವರೇ ನಿನ್ನಲ್ಲಿ ಬಲಪಡಿಸಿಕೊಂಡವಳಾಗಿ ನಾನು ಹಿಂದೆ ಹೋಗ್ಬೇಕು ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಶಖದರಲರ ಮಂದರಲರ ಬದರಗಲವೋ. ಯೇಸುವೇ, ಯೇಸುವೇ, ಯೇಸುವೇ. ಪವಿತ್ರ ಆತ್ಮನೇ, ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರ ಆತ್ಮನೇ, ನಿನ್ನ ಅಧೀನಕ್ಕೆ ನಮ್ಮನ್ನು ಬಿಟ್ಟು ಕೊಡ್ತೇವಪ್ಪ. ನಿನ್ನ ಪ್ರಸನ್ನತೆಗೆ ನಮ್ಮನ್ನು ಬಿಟ್ಟು ಕೊಡ್ತೇವೆ ಸ್ವಾಮಿ. ನಮ್ಮ ಪ್ರಾಣಾತ್ಮ ಶರೀರವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೇವಯ್ಯ. ಏಸಯ್ಯ, ಏಸಯ್ಯ ತೂಗಡವ, ಏಸಯ್ಯ, ಏಸಯ್ಯ. ಓ ಯೇಸುವೇ, ಪರಲೋಕದ ತಂದೆಯೇ, ನಮ್ಮ ಮಧ್ಯದಲ್ಲಿ ಇಳಿದು ಬರುವ ದೇವನೇ, ಮಹಿಮೆಯ ಯಾರೇದ ಪೂರ್ತಿಯಾಗಿ ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ ಅಪ್ಪ. ಬಂದಿರುವಂಥ ಎಲ್ಲ ಸಹೋದರಿಯರ ಮೇಲೆ ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ ಅಪ್ಪ. ಇಲ್ಲಿರುವಂಥ ಎಲ್ಲ ದೇವ ಸೇವಕರುಗಳ ಮೇಲೆ ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ ಅಪ್ಪ. ಒಂದು ವ್ಯತ್ಯಾಸವಾದ ಅನುಭವ ದೇವರೇ ಈ ದಿನದಲ್ಲಿ ನಮಗೆ ಅನುಗ್ರಹಿಸಿರಿ. ಆ ಅನುಭವಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಸ್ವಾಮಿ. ನೀನು ಮಾತನಾಡುವುದಕ್ಕಾಗಿ ದೇವರೇ ಸ್ವಾಮಿ ಸ್ತೋತ್ರ ಅಪ್ಪ. ನಿನ್ನ ನುಡಿಯನ್ನು ನಾವು ಕೇಳುವುದಕ್ಕಾಗಿ ಸ್ತೋತ್ರಾಯ. ಎಸ್ಸಯ್ಯ, ಎಸ್ಸಯ್ಯ. ಶಕೆದರಲರ ಮಂದರಲರೋ ರೇಗದರಗ ಶಕೆದರಲರ ಮಂದರಲರೋ. ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ರೇಗ ಮನದರಗ ಸಾಯರೋ ಶೆಕೆ ಮಂದರ ಬಲಗದನಗ ಸೆಕೆಡಲರಬ. ನಿನ್ನ ಪ್ರಸನ್ನತೆ ಮೂಲೆ ಮೂಲೆಗಳಲ್ಲಿ ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ಪ್ರಸನ್ನತೆಯ ಆಳಕ್ಕೆ ದೇವರೇ ನಮ್ಮನ್ನು ನಡೆಸಿರಿ ಅಪ್ಪ. ನಿನ್ನ ಪ್ರಸನ್ನತೆಯ ಆಳಕ್ಕೆ, ಯೇಸುವಿನ ಪಾದದ ಬಳಿಗೆ, ಯೇಸುವಿನ ಪಾದದ ಬಳಿಗೆ ನಮ್ಮನ್ನು ನಡೆಸಯ್ಯ. ದೇವರ ಆತ್ಮನಿಗೆ ಕೇಳೋಣವ. ಪರಿಶುದ್ಧಾತ್ಮನೇ, ನಿನ್ನ ಆಧೀನದಲ್ಲಿ ನನ್ನನ್ನು ತೆಗೆದುಕೊಪ್ಪ. ಅಂಗಾಲಿನಿಂದ ನಡು ನತ್ತಿಯವರೆಗೂ ನಿನ್ನ ಅಭಿಷೇಕದ ತೈಲ ದೇವರೇ ನನ್ನ ಮೇಲೆ ಸುರಿಯ ಮಾಡಪ್ಪ. ಬಾಯಿಗಳನ್ನು ತೆರೆದೇಳೋಣವ. ಅಭಿಷೇಕದ ತೈಲ ನಮ್ಮ ಮೇಲೆ ಸುರಿಯ ಮಾಡು ದೇವರೇ. ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ಅಭಿಷೇಕ ಬೇಕು ಪ್ರಿಯರೇ. ಆರಾಧಿಸುವುದಕ್ಕಾಗಿ ನನಗೆ ಅಭಿಷೇಕ ಬೇಕು ದೇವರೇ. ಬರೀ ಖಾಲಿ ಪಾತ್ರೆಯಾಗಿ ನಾನು ನಿಲ್ಲೋದಕ್ಕೆ ನನಗೆ ಇಷ್ಟ ಇಲ್ಲ ಸ್ವಾಮಿ. ಅಭಿಷೇಕದ ತೈಲದಿಂದ ನನ್ನನ್ನು ಅಭಿಷೇಕಿಸಿ ಎಂಬುದಾಗಿ ಪ್ರತಿಯೊಬ್ಬ ಸಹೋದರಿಗಳು ನಾವು ಬಾಯಿಗಳನ್ನು ತೆರೆದು ಕೇಳೋಣ. ಅಭಿಷೇಕದ ತೈಲ ದೇವರೇ ನನಗೆ ಬೇಕು ಸ್ವಾಮಿ. ರೇಬಾ ರಾಗ ಶಂದರಲರೋ ರೇಗದರಮ ಶಕದರಲರೋ ರಿಹಸೆ ಬಲದರಲ. ಪರಿಶುದ್ಧಾತ್ಮನೇ ರೇಗಲವ ಶಂದರಲರೋ. ಕೈಗಳನ್ನು ಪರಲೋಕದ ಕಡೆಗೆ ಎತ್ತಲೋಣವ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ನಿಮಗೆ, ನನ್ನೇಸುವೆ ನಿಮಗೆ ಆರಾಧನೆ. ಮನಸ್ಸಿನ ಆಳದಿಂದ ಆರಾಧನೆ ನಾವು ಸಲ್ಲಿಸೋಣವ.
ಪರಿಶುದ್ಧಾತ್ಮನೆ ಲೇಖರಹ ಸಬರುಬೋ ಶಂದರಬಲ ರೇಬಲಗ ಶತರಲರಬ ಸಂದರಲರಬ ಆರಾಧನೆ ನಿಮಗೆ. ಪರಲೋಕವು ನಮ್ಮ ಮಧ್ಯದಲ್ಲಿ ಹಿಡಿದು ಬರಲಿ ಅಪ್ಪ. ಕರ್ತನು ಹೇಳುವಂತ ಮಾತು, ಎಲೈ ಕಷ್ಟಪಡುವವರೇ ಹೊರವಂತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರ್ತನ ಪಾದದ ಬಳಿಗೆ ಬಂದವರಾಗಿ ನಮ್ಮನ್ನೇ ನಾವು ಬಿಟ್ಟುಕೊಡೋಣವ ಪ್ರಿಯರೇ. ಯಾವ ಕುರಿತು ನಾವು ಚಿಂತೆ ಮಾಡದಂತೆ ಸರ್ವ ವಿಷಯದಲ್ಲಿ ಆತನಿಗೆ ಬಿಟ್ಟುಕೊಟ್ಟವರಾಗಿ ನೀನು ನಡೆಸು ಸ್ವಾಮಿ. ನಿನ್ನ ಮಾರ್ಗದಲ್ಲಿ ನಾವು ನಡೀತೇವಪ್ಪ, ನಿನ್ನ ಚಿತ್ತದಂತೆ ನಾವು ನಡೀತೇವಪ್ಪ, ನಿನ್ನ ಯೋಜನೆಯ ಪ್ರಕಾರವಾಗಿ ನಾವು ನಡೀತೇವೆ ಸ್ವಾಮಿ ಎಂಬುದಾಗಿ ಸ್ತ್ರೀಯರಾದಂಥ ನಾವು ನಮ್ಮ ಜೀವಿತಗಳನ್ನು ಬಿಟ್ಟುಕೊಡುವಾಗ ನಮ್ಮ ಕುಟುಂಬವನ್ನು ಕಟ್ಟುವಂತ ದೇವರು ನಮ್ಮ ದೇವರು, ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವಂಥವು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನಾನು ಕೇಳ್ಕೊಳ್ಳುವುದೊಂದೇ, ನಮ್ಮನ್ನು ನಾವು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಸಜೀವ ಯಜ್ಞವಾಗಿ ನಾವು ಆರಾಧನೆ ಮಾಡೋಣವ. ಆರಾಧನೆ ಎಲ್ಲರೂ ಹೇಳೋಣವ. ಯೇಸುವೇ ನನ್ನೇಸುವೇ ನಿಮಗೆ ದೇವರ ಮುಂದೆ ಹೇಳೋಣವ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ಎಲ್ಲರೂ ಹಾಡೋಣವ. ನೀನಿಲ್ಲದೆ ಬೇರೆ ಆಧಾರವಿಲ್ಲ, ನಿನ್ನ ಪ್ರಿಯಳಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು
ನನ್ನನ್ನು ನಿಲ್ಲಿಸು ನಿನ್ನ ಮಾರ್ಗದಲ್ಲೇ, ನಿನ್ನ ಎಲ್ಲ ದೇವ ಮಕ್ಕಳೆಲ್ಲ ಹಾಡೋಣವ. ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲಿ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಎಲ್ಲರೂ ಸೇರಿ ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲಿ ನಾ ದೃಢವಾಗಿ ನಿಲ್ಬೇಕಪ್ಪ. ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು, ನಿನ್ನ ಮಾರ್ಗದಲ್ಲೇ, ನಿನ್ನ ಎಲ್ಲರೂ ಹಾಡೋಣವ. ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲೇ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ಆರಾಧನೆ ಸ್ವರ ಕೇಳಬೇಕು ಪ್ರಿಯರೇ. ನನ್ನೆಲ್ಲವನ್ನು ನಾ ಶುದ್ಧೀಕರಿಸು, ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು, ನೀ ಪವಿತ್ರಾತ್ಮನಿಂದ ನನ್ನ ಒಂದೇ ಮನಸ್ಸಿನಿಂದ ಮತ್ತೊಂದು ಸಾರಿ ಹೇಳೋಣ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸು.
ನನ್ನನ್ನು ಹೊತ್ತು ನಡೆಸುವ ದೇವರೇ, ಯೇಸುವೇ ನಿಮಗೆ ಆರಾಧನೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವಾನೆ ಕರಗಳನ್ನ ಕಂಡೆ. ಎಷ್ಟು ಜನ ಹೇಳ್ತೀರ ದೇವರ ಮುಂದೆ? ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ, ಹಗಲು ಇರುಳು ಎಲ್ಲ ಎಲ್ಲರೂ ಮಾಡೋಣವ. ಸಮಯಗಳಲ್ಲಿ ನನ್ನ ನಡೆಸುವಾನೆ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ, ಅಗತ್ಯ ಹೆಚ್ಚುವಾಗ ಸಿಲುಕುಕೊಳ್ಳದೆ ನಾನಪ್ಪ, ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ, ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ದೇವರಾತ್ಮನು ಹೇಳುವಂತ ಕಾರ್ಯ ಪ್ರೇರೆ, ಇಕ್ಕಟ್ಟಿನ ಸಮಯದಲ್ಲಿ ಒಂದು ವೇಳೆ ನೀವು ಈ ದಿನದಲ್ಲಿ ಬಂದು ನಿಂತಿರುವುದಾದರೆ, ಹೇಗೆ ದೇವರೇ ಈ ಸಮಸ್ಯೆಗೆ ಪರಿಹಾರ ಎಂಬುದಾಗಿ ನೀವು ಬಂದು ನಿಂತಿರುವುದಾದರೆ, ಕರ್ತನ ಮುಂದೆ ಹೇಳ್ರಪ್ಪ, ಇಕ್ಕಟ್ಟಿನಲ್ಲಿ ನೀನು ವಿಶೇಷ ಸಹಾಯಕನು. ಸುಮ್ಮನೆ ನಾವು ಹಾಡು ಹಾಡ್ಕೊಂಡು ಹೋಗೋದು ಬೇಡ ಪ್ರಿಯರೇ. ದೇವರ ಮುಂದೆ ಹೇಳೋಣ, ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ನೀನು ಕಾಪಾಡಿದ್ದಕ್ಕೆ ದೇವರೇ ಈ ದಿನದಲ್ಲಿ ನಾನು ಇಲ್ಲಿದ್ದೇನೆ ಸ್ವಾಮಿ. ಈ ದಿನದಲ್ಲಿ ನಾನು ಇಲ್ಲಿರುವುದಾದರೆ ಯಾವುದೋ ನನ್ನ ಒಳ್ಳೆ ಕಾರ್ಯಗಳಲ್ಲ, ಕರ್ತನ ದಯೆ, ಕರ್ತನ ಕೃಪೆ, ಕರ್ತನ ಸಹಾಯ ನಮ್ಮ ಜೀವಿತದ ಮೇಲೆ ಅಪಾರವಾಗಿರುವುದಕ್ಕಾಗಿಯೇ ಸಹೋದರಿಯೇ ಈ ದಿನದಲ್ಲಿ ನೀನು ಇಲ್ಲಿ ಬಂದು ನಿಂತಿದ್ದೆ. ಅದಕ್ಕೆ ನಾವು ಹಾಡಿದ ಹಾಗೆ ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ಜೊತೆ ಇರುವಂತ ದೇವರು. ಎಷ್ಟು ಜನ ಹೇಳ್ತೀನಿ, ನನ್ನ ಜೊತೆ ನೀನಿದ್ದೀಯಪ್ಪ, ನನ್ನ ಜೊತೆ ನೀನಿದ್ದೀಯಪ್ಪ. ಅಗತ್ಯಗಳು ಹೆಚ್ಚುವಾಗ ದೇವರೇ, ಆ ಅಗತ್ಯತೆಗಳ ಮಧ್ಯದಲ್ಲಿ ನಾನು ಸಿಲುಕಿಕೊಳ್ಳದಂತೆ ದೇವರೇ ಸಹಾಯ ಮಾಡಿದಂತಹ ನಿನ್ನ ಕರವನ್ನು ನಾನು ಕಂಡೆನು ಸ್ವಾಮಿ. ದೇವರಿಗೆ ಹೇಳೋಣ, ನಿನ್ನ ಹಸ್ತ ನಾನು ನೋಡಿದೆ ಅಪ್ಪ, ನಿನ್ನ ಕೈಯನ್ನು ನಾನು ನೋಡಿದೆ ಸ್ವಾಮಿ. ಆ ಕೈಯೇ ನನ್ನನ್ನು ಬಿಡಿಸಿದ್ದು ದೇವರೇ, ಆ ಕೈಯೇ ನನ್ನನ್ನು ಮೇಲೆತ್ತಿದ್ದು ದೇವರೇ, ಆ ಕೈಯೇ ನನಗೆ ನಾನಿದ್ದೇನೆ ಭಯ ಪಡಬೇಡ ಎಂಬುದಾಗಿ ಹೇಳಿದ್ದು. ಆ ಹಸ್ತ ಈ ದಿನದಲ್ಲಿ ಸಹೋದರಿ ನಿನ್ನನ್ನು ಹಿಡಿಯಲಿಕ್ಕೆ ಬಯಸ್ತಾ ಇದೆ. ಆ ಹಸ್ತ ಈ ದಿನ ನಿನ್ನ ಕುಟುಂಬವನ್ನು ನಾನು ನಡೆಸ್ತೇನೆ, ಭಯ ಪಡಬೇಡ ಎಂಬುದಾಗಿ ಧೈರ್ಯ ಪಡಿಸ್ತಾ ಇದೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾನು ಬಿದ್ದೋಗದಂತೆ ಕಾದದ್ದು ನಿನ್ನ ಕೃಪೆಯೇ ಅಪ್ಪ. ಬಾಯಿ ತೆಗೆದೇಳೋಣ, ನಿನ್ನ ಕೃಪೆನೇ ಅಪ್ಪ, ನಿನ್ನ ದಯೆನೇ ಅಪ್ಪ, ನಿನ್ನ ಸಹಾಯನೇ ಅಪ್ಪ, ನೀನೇ ಅಪ್ಪ ನನ್ನನ್ನು ನಡೆಸಿದ್ದು ದೇವರೇ ಎಂಬುದಾಗಿ. ಓ ರಮಾಶ ಕಡಲ ರಮೋ ಬಿಟ್ಟುಕೊಡೋಣ ಪ್ರಿಯರೇ. ಅಪ್ಪ ನನ್ನ ನೋಡಿ ಅಣ್ಣಪ್ಪ, ನೀನಲ್ಲದೆ ಮತ್ತಾರು ನನಗಿರಲಿಲ್ಲ ಸ್ವಾಮಿ, ನೀನೇ ನನ್ನನ್ನು ನಡೆಸಿದಂತ ದೇವರಪ್ಪ. ಓ ಯೇಸುವೇ, ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಸಹಾಯ ಮಾಡಿದ ಕರಗಳನ್ನ
ನಡೆಸಿದವನಪ್ಪ. ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ದೇವರ ಮುಂದೆ ಎಲ್ಲರೂ ಸೇರಿ ಹೇಳೋಣವ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಕೈಗಳನ್ನು ಪರಲೋಕದ ಕಡೆಗೆ ಎತ್ತೇಳೋಣವ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲವೇ ಅಪ್ಪ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ, ಒಳ್ಳೆಯ ಎಬಿನೇಸರಾಗಿ ಪರಿಶುದ್ಧಾತ್ಮನೇ ಇದುವರೆಗೂ ನಡೆಸ್ತಾ ಇದ್ದೀಯಪ್ಪ. ಒಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ, ಒಳ್ಳೆಯ ಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲವೇ. ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ. ಒಳ್ಳೆ ನಡೆಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲವೇ. ಹೃದಯದ ಆಳದಿಂದ ಹೇಳೋಣವ. ಒಳ್ಳೆ ಶಕಡರವ ಸಂದರ ಪದರಗಲವ ಮಹಸೇರದರಗಲೋ. ಒಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ ನಡೆಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲ. ಕೈಗಳನ್ನು ಎತ್ತೇಳೋಣವೋ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸು. ನೀನಲ್ಲದೆ ಬೇರೆ ಯಾರು ನಮ್ಮನ್ನು ನಡೆಸ್ತಿಲ್ಲಪ್ಪ. ಮಾತು ಇಲ್ಲ. ಅದಕ್ಕಾಗಿ ದೇವರು ನೋಡಿ ಹೇಳೋಣವೋ. యేసయ్య పరిశుద్ధాత్మనే. యేసయ్య 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ. ನನ್ನ ತಂದೆ ನೀನೇ, ನೀನೇ. ದೇವರ ಮುಂದೆ ಹೇಳೋಣ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ. ನನ್ನ ತಂದೆ ನೀನೇ, ನೀನೇ.
తండ్రి నీవే, నా దేవుడవు నీవే, నా తండ్రి నీవే, నీవే నా తండ్రి నీవే, నా దేవుడవు నీవే, నా తండ్రి నీవే, నీవే యేసయ్యా, 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 ಸ್ವರ ಕೇಳಬೇಕು ಬೇರೆ. యేసయ్య 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 ಮತ್ತೊಂದು ಸಾರಿ యేసయ్య ಅಪ್ಪಾ అయ్యా నీవే అయ్యా, నా తండ్రి నీవే అయ్యా, యేసయ్యా 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 నా తండ్రి నీవే, నా దేవుడవు నీవే, నా తండ్రి నీవే, నీవే నా తండ్రి నీవే, నా దేవుడవు నీవే, నా తండ్రి నీవే, నీవే. ಕೊನೆಯದಾಗೆಲ್ಲರೂ ಕರಗಳನ್ನು ಮೇಲೆತ್ತಿ యేసయ్యా ಒಂದೇ ಮನಸ್ಸಿನಿಂದ యేసయ్యಾ యేసయ్యా 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 ನೀನೇ ಎಲ್ಲವೂ ಆಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪರಲೋಕವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ರಾಜಾದಿರಾಜನ ಸಮ್ಮುಖವು ನಮ್ಮ ಮಧ್ಯದಲ್ಲಿರುವಾಗ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟಿ ನಿನ್ನ ಮಹಿಮೆಯ ಮೇಘ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ದೇವದೂತರುಗಳು ನಮ್ಮೊಂದಿಗೆ ಸೇರಿ ಆರಾಧಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಪ್ರಸನ್ನತೆ ಆಳಕ್ಕೆ ದೇವರೇ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನಗೆ ಘನಪ್ಪ, ನಿನಗೆ ಮಾನಪ್ಪ, ನಿನಗೆ ಪ್ರಭಾವವು ದೇವರೇ. ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುತ್ತ ನಿನಗೆ ಅಪ್ಪ ಘನ ಮಾನ ಮಹಿಮೆ ಉಂಟಾಗಲಿದೆ.
ಅಪ್ಪ. ನಿನ್ನ ಪ್ರಸನ್ನತೆ ನಮ್ಮನ್ನು ಆಳ್ವಿಕೆ ಮಾಡಲಿ ಅಪ್ಪ. ನಿನಗೆ ಮಾತ್ರ ಘನ ಮಾನ ಮಹಿಮೆ ಹೊಂದಲಿ ಸ್ವಾಮಿ. ಮುಂದಿರುವಂತ ಎಲ್ಲ ಸೇವಕರುಗಳನ್ನು ಇನ್ನೂ ಬಲಪಡಿಸಿ ಆಶೀರ್ವದಿಸಿ ಅಭಿಷೇಕದಲ್ಲಿ ನಡೆಸಬೇಕೆಂಬುದಾಗಿ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್ ಆಮೇನ್. ಕೂತ್ಕೊಳ್ಳೋಣ.